ಫ್ರೆಂಡ್ಸ್, ನೀವೆಲ್ಲ ನೋಡಿರ್ತೀರ ಅನ್ಕೋತೀನಿ. ನಮ್ಮ ಮತ್ತಿಗೋಡು ಕ್ಯಾಂಪಲ್ಲಿ ಬೇರೆ ಯಾವುದೇ ಕ್ಯಾಂಪು ಕಂಪೇರ್ ಮಾಡಿದರೆ ಆನೆಗಳನ್ನ ಸ್ನಾನ ಮಾಡಿಸೋದು ಸೊ ಇಲ್ಲಿ ತುಂಬ ಹತ್ರದಲ್ಲಿ ನೋಡ್ಬೋದು ನಾವು. ಇವನ್ ದುಬರಲ್ಲಿ ಕೂಡ ಹತ್ರದಲ್ಲಿ ನೋಡ್ಬೋದು. ಬಟ್ ಆದರೆ ದುಬರಲ್ಲಿ ನ್ಯಾಚುರಲ್ ವಾಟರ್ ಅಂದರೆ ಕಾವೇರಿ ನದಿ ಏನಿದೆ ನೋಡಿ, ಆ ನದಿಲಿ ಆನೆಗಳನ್ನ ಸ್ನಾನ ಮಾಡಿಸೋದು ನೀವು ಆಲ್ಮೋಸ್ಟ್ ಎಲ್ಲ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಐ ಮೀನ್ ಎಲ್ಲ ನನ್ನ ಆನೆ ಪ್ರಿಯರ್ ಅನ್ಕೋತೀನಿ. ಒಂದು ಸಲ ಆದರೂ ವಿಸಿಟ್ ಮಾಡಿರ್ತೀರ ಎಲ್ಲ ಕ್ಯಾಂಪಿಗೆ. ಸೊ ಎಲ್ಲ ನೋಡಿರ್ತೀರ ಎಲ್ಲಿ ಆನೆ ಸ್ನಾನ ಮಾಡ್ತಾರೆ ದುಬಾರೆ ಕ್ಯಾಂಪಲ್ಲಿ ಅಂತೇಳಿ. ನಮ್ಮ ಮತ್ತಿಗೋಡಿಗಂತ ಬಂದರೆ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯ ಸ್ನಾನದ ವ್ಯವಸ್ಥೆ ಅಂದರೆ ಕೆರೆಯಲ್ಲಾಗಲಿ ಅಥವಾ ಹೊಳೆಯಲ್ಲಾಗಲಿ ಇರೋದಿಲ್ಲ. ಸೊ ಅಲ್ಲಿ ಏನೋ ಒಂದು ಪೈಪಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಅದೇ ನೀರಿನಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವಂಥದ್ದು. ಹಾಗೆ ಸುಮಾರು ಜನ ಅಂದ್ಕೊಂಡಿದ್ದಾರೆ ಇಲ್ಲ ಪೈಪಲ್ಲಿ ಮಾತ್ರ ನೀರು ತಗೊಬಂದು ಆನೆನ ಸ್ನಾನ ಮಾಡ್ತಾ ಇದ್ದಾರೆ ಅಂತ. ಅದು ಬಂದು ಒಂದು ಎಮರ್ಜೆನ್ಸಿಗೆ ಮಾತ್ರ ಅದನ್ನ ಯೂಸ್ ಮಾಡ್ತಾರೆ. ಬಿಟ್ಟರೆ ಸ್ವಲ್ಪ ಮತ್ತಿಗೋಡು ಕ್ಯಾಂಪಿಂದ ಕೆಳಗಡೆ ಹೋದಾಗ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಆನೆಗಳನ್ನ ಸ್ನಾನ ಮಾಡಿಸೋದು ಮಾಮೂಲಾಗಿ ನಡೆಯುವಂಥ ಒಂದು ಏನೋ ಡೈಲಿ ರೌಟೀನ್ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ನಾವು ಟೂರಿಸ್ಟೆಲ್ಲ ಬಂದಾಗ ಏನು ಮಾಡ್ತಾರೆ ಅಂದರೆ ಈ 3 ಗಂಟೆ 4 ಗಂಟೆಗೆಲ್ಲ ಆನೆಗಳನ್ನ ಕರ್ಕೊಬಂದು ಕ್ಯಾಂಪ್ ಹತ್ರ ನಿಲ್ಲಿಸ್ತಾರೆ ನೋಡಿ. ಅಂದರೆ ಅದೇನು ಸರ್ಕಲ್ ಇದೆ, ಆ ಸರ್ಕಲ್ ನಿಲ್ಲಿಸೋ ಪ್ಲೇಸಲ್ಲಿ ಬಂದು ಎಮರ್ಜೆನ್ಸಿಯಾಗಿ ಅಲ್ಲಿಂದ ಸ್ನಾನ ಮಾಡಿಸ್ಕೊಂಡು ಆನೆಗಳನ್ನ ಫ್ರೆಶ್ ಮಾಡಿಕೊಂಡು ಅಲ್ಲಿ ಕರ್ಕೊಬರೋಂಥದ್ದು. ಯಾಕಂದರೆ ನೋಡೋರಿಗೆ ಚೆನ್ನಾಗಿ ಕಾಣುವಂಥದ್ದು. ಯಾಕಂದರೆ ಕಾಡಿಂದ ಬರಬೇಕಾದ್ರೆ ಫುಲ್ಲು ಮಣ್ಣೆಲ್ಲ ಎರ್ಚ್ಕೊಂಡು ಆನೆಗಳು ಗಲೀಜಾಗಿರ್ತವೆ. ಗಲೀಜು ಅಂತಂದರೆ ಅಲ್ಲಿರೋಂಥ ಮಣ್ಣು ಅದು ಇದು ಮರದ ದಿಮ್ಮಿ ಅದೆಲ್ಲ ಇಟ್ಕೊಂಡು ಆನೆಗಳು ಎಕ್ಸಾಕ್ಟಾಗಿ ಕಾಡಾನೆಗಳ ಥರನೇ ಕಾಣ್ತಾ ಇರ್ತವೆ. ಸೊ ಅದನ್ನೆಲ್ಲ ಇದು ಮಾಡಿ ಮಾವತರು ಮಗುವಿನಂತೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಬಂದು ನಿಲ್ಲಿಸುವಂಥದ್ದು. ಸೊ ಸದ್ಯಕ್ಕೆ ಈ ವಿಡಿಯೋನ ಅಪ್ಡೇಟ್ ಮಾಡಿದ್ರೆ ಇದು ಯಾವುದೇ ರೀತಿಯ ಇನ್ಫಾರ್ಮೇಷನ್ ಅಲ್ಲ, ಜಸ್ಟ್ ಫಾರ್ ನಿಮ್ಮ ಒಂದು ನಿಮ್ಗೊಂದು ಗೊತ್ತಿರಲಿ ಅಂತ. ಮತ್ತಿಗೋಡ್ಲು ಕೂಡ ಕೆರೆ ಇದೆ, ಕೆರೆ ಕೆಳಗಡೆ ಇರುವಂಥದ್ದು, ಅಲ್ಲಿ ಹೋಗಿ ಆನೆಗಳನ್ನ ಸ್ನಾನ ಮಾಡಿಸ್ಕೊಂಡು ಬರ್ತಾರೆ. ಸೊ ಇಲ್ಲಿ ಇರುವಂಥದ್ದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಇಟ್ಕೊಂಡಿರುವಂಥದ್ದು. ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ ಅದು ಕೂಡ ಆಲ್ಮೋಸ್ಟ್ ಕೆಲಸ ನಡೀತಾ ಇದೆ ಅಂತೆ. ಸೊ ಅಲ್ಲೂ ಕೂಡ ಪರ್ಮನೆಂಟ್ ನೀರು ಬರುತ್ತೆ. ಪರ್ಮನೆಂಟ್ ನೀರು ಅಂತಂದರೆ ಆ ಕೆರೆಯಿಂದ ತಂದೋ ಅಥವಾ ಬೇರೆ ಕಡೆ ತಂದು ನೀರು ಹಾಕಿ ಅಲ್ಲೇ ಆನೆಗಳು ಆರಾಮಾಗಿ ಸ್ನಾನ ಮಾಡಿ ಕ್ಯಾಂಪಿಂದ ಏನೋ ಸರ್ಕಾರ ಹತ್ರ ಬರುವಂಥದ್ದು ಒಂದು ಕೆಲಸ ನಡೀತಾ ಇದೆ. ಸೊ ಸದ್ಯಕ್ಕಿರೋ ಅಪ್ಡೇಟ್ ಪ್ರಕಾರ. ಸೊ ಹಾಗೆ ನೋಡಿ ನಮ್ಮ ಆನೆಗಳಿಗೆ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ ಅಂತ ನಮ್ಮ ಕಾವಡಿಗಳು ಮಾವುತನ ಕಡೆ ಇರುವಂಥ ಏನೋ ಆನೆ ನೋಡ್ಕೊಳ್ಳೋರು ಇರ್ತಾರೆ, ಆನೆ ಪಾಲಕರ ಬಳಗದವರು ಎಲ್ಲರೂ ಎಷ್ಟು ಚೆನ್ನಾಗಿ ಆನೆಗಳನ್ನ ಸ್ನಾನ ಮಾಡಿಸ್ತಾರೆ ಅಂತೇಳಿ. ಸೊ ಕಾಡಿನಿಂದ ಬಂದಂಥ ಆನೆಗಳಿಗೆ ಸ್ನಾನ ಮಾಡಿಸಿ ಅದಾದ ನಂತರ ನಮ್ಮ ಪ್ರವಾಸಿಗರಿಗೆ ಒಂದು ದರ್ಶನ ಮಾಡಿಕೊಳ್ಳುವಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ ನಮ್ಮ ಮಾವುತರು, ಹಾಗೆ ಕಾವಡಿಗಳು ಕೂಡ. ಸೊ ಇದೆಲ್ಲ ನಾನು ಲಾಸ್ಟ್ ಟೈಮ್ ಹೋದಾಗ ತೊಗೊಬಂದಿರೋಂಥ ವೀಡಿಯೋ. ಸುಮಾರು ಜನ ಕೇಳ್ತಾರೆ ಏನಕ್ಕೆ ಅಲ್ಲಿ ನೀರು ವ್ಯವಸ್ಥೆ ಚೆನ್ನಾಗಿಲ್ಲ, ಏನು ಇರ್ತಾ, ಏನಕ್ಕೆ ಕ್ರಾಲ್ಸ್ ಇಲ್ಲ ಅಲ್ಲಿ ಅಂತೇಳಿ. ಕ್ರಾಲ್ಗಳೆಲ್ಲ ತುಂಬ ಜಮಾನಿಂದನೂ ಕೂಡ ಆನೆಗಳನ್ನ ಪಳಗಿಸಿದಂಥ ಇತಿಹಾಸ ಇರುವಂಥ ಮತ್ತಿಗೋಡು ಕ್ಯಾಂಪ್ ಅದು. ಸದ್ಯಕ್ಕೆ ಯಾವುದೇ ರೀತಿಯ ಕ್ರಾಲ್ಗಳಿಲ್ಲ. ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಕ್ರಾಲ್ ಮಾಡ್ಬೋದು ಅನ್ಕೋತೀನಿ. ಏನಕ್ಕೆ ದುಬಾರಿಯಲ್ಲಿ ಈಗ ಆಲ್ಮೋಸ್ಟ್ ಸಹಕಾರಿಗಳು ಜಾಸ್ತಿ ಆಗಿದೆ ಅಲ್ವಾ. ಸೊ ಇಲ್ಲೂ ಕೂಡ 11-12 ಆನೆಗಳಷ್ಟೇ ಇರುವಂಥದ್ದು. ಸೊ ಒಂದು ಕ್ಯಾಂಪಲ್ಲಿ ಮಿನಿಮಮ್ ಆಗಿ ಒಂದು 11-10 ಆನೆಗಳು ಇರಬೇಕಂತ ಮಾತ್ರ ರೂಲ್ಸ್ ಇರೋದ್ರಿಂದ ಇಷ್ಟೇ ಆನೆಗಳು ಇಟ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಭೀಮನ ಕಟ್ಟೆಗೆ ಕೂಡ ಆನೆಗಳನ್ನ ಮೂವ್ಮೆಂಟ್ ಮಾಡ್ತಾಯಿದ್ದಾರೆ. ದೊಡ್ಡವರಲ್ಲಿ ಕೂಡ ಕೆಲವು ಆನೆಗಳಿದ್ದಾವೆ. ಸೊ ಹಾಗಾಗಿ ನಮ್ಮ ಆನೆಗಳಿಗೆ ಅಲ್ಲೆಲ್ಲೂ ನೀರು ಚೆನ್ನಾಗಿದೆ, ನೀರಿನ ಸಮಸ್ಯೆ ಆಗಲ್ಲ, ಸಮಸ್ಯೆ ಆಗುತ್ತೆ. ಏನಕ್ಕಂದರೆ ಇಲ್ಲಿ ಪೈಪಲ್ಲಿ ನೀರು ತಗೊಂಡು ಮಾಡಿ ಅದಾದ ನಂತರ ಸ್ನಾನ ಮಾಡಿಸುವಂಥ ಕಾರ್ಯ ನಡೆಯುವಂಥದ್ದು. ಸೊ ಇಲ್ಲಿ ಕೂಡ ದೊಡ್ಡ ಕೆರೆ ಇದೆ. ಆ ಕೆರೆ ಒಂದು ಡೆಡ್ ಎಂಡಿಗೆ ಹೋಗಬೇಕು, ಅಲ್ಲಿಂದ ಸ್ನಾನ ಮಾಡಿಸ್ಕೊಂಡು ಬರುವಂಥದ್ದು. ಸುಮಾರು ಜನ ಗೊತ್ತಿರೋದು, ಬಟ್ ಸುಮಾರು ಜನ ಗೊತ್ತಿರೋಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ಕೊಂಡೆ, ಸದ್ಯಕ್ಕೆ ನಮ್ಮ ಮದದಲ್ಲಿರುವಂಥ ಭೀಮಾ ಏನು ಪರಿಸ್ಥಿತಿ, ದಸರಾಕ್ಕೆ ಬರ್ತಾನೆ ಏನು ಎತ್ತಾ ಅಂತ ಕೇಳ್ತಾಯಿದ್ರು. ಅವನ ಫ್ಯಾನ್ಸ್ ಫಾಲೋವರ್ಸ್ ತುಂಬ ಇದ್ದಾರೆ ಎಂಟೈರ್ ವರ್ಲ್ಡಲ್ಲಿ. ಹಾಗಾಗಿ ಅಫ್ಕೋರ್ಸ್ ಅವ್ನು ಬಂದೇ ಬರ್ತಾನೆ. ಬಟ್ ಫಸ್ಟ್ ಬ್ಯಾಚ್ ಅಂತ ನನಗೆ ಶೋರ್ ಇಲ್ಲ, ಸೆಕೆಂಡ್ ಬ್ಯಾಚ್ 100% ಬರ್ತಾನೆ ಅವನು. ಮದ ಇಳಿಬೇಕು ಅಂತೇಳಿ ನಮ್ಮ ಏನೋ ಮಾವುತರು, ಕಾವಡಿಯರು, ಹಾಗೆ ನಮ್ಮ ಅಲ್ಲಿನ ಅಧಿಕಾರಿಗಳು ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಸೊ ಅದು ಇದು ಅಂತ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಆದಷ್ಟು ಬೇಗ ಮದ ಹಿಡಿದು ದಸರಾ ಕೂಡ ಎಂಟ್ರಾಗಿರೋಂಥ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ಚೆನ್ನಾಗಿದ್ದೀರಾ? ಮೊನ್ನೆ ಬಂದೆ, ವೀಡಿಯೋ ಡಿಲೀಟ್ ಮಾಡ್ಕೊಬಿಟ್ಟೆ. ಇದಕ್ಕೆ ಇದ್ರದ್ದು ಈ ಕಡೆ ಹೋಗ್ತಿದ್ನ ಪಿರಿಯಾಪಟ್ಟಣ ವೈಫ್ ಮನೆಗೆ, ಹಂಗೆ ಒಂದು 10 ನಿಮಿಷ ನೋಡ್ಕೊಳ್ಳೋಣ ಅಂತ. ಈ ಕಡೆ ಹೋಗ್ತೀರಣ್ಣ? ಹೋಗಿ ಅಂತ